ಲೋಕಸಮರಕ್ಕೆ ಬಿಜೆಪಿಯ ಜೊತೆಗೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದು ಒಂದಿಷ್ಟು ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ. ಸುಮಲತಾ ಜೊತೆಗಿನ ಮುನಿಸು ಶಮನವಾಯಿತು. ಸುಮಲತಾ ಭೇಟಿ ಮಾಡುವ ಅವಶ್ಯಕತೆ ಬಂದರೆ ಭೇಟಿ ಆಗ್ತೀನಿ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮಲತಾ ಬಿಜೆಪಿಯ ಪರವಾಗಿದ್ದರೆ ನಾನು ಭೇಟಿಯನ್ನು ಮಾಡ್ತೀನಿ, ನಾನೇನು ಇಂತಹ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಎಚ್.ಡಿ.ಕೆ. ಯಾವುದೂ ಇನ್ನೂ ಚರ್ಚೆ ಆಗಿಲ್ಲ. ಇದು ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಅವರ ನಡುವಿನ ಮುನಿಸು ಶಮನವಾಯ್ತಾ ಅಂಥೇಳಿ ಸುಮಲತಾ ಅಂಬರೀಶ್ ಅವರ ಪರಮಾಪ್ತರಾದಂತಹ ಇಂಡುವಾಳು ಸಚ್ಚಿದಾನಂದ ಅವರು ನಿನ್ನೆ ತಾನೇ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದರು. ಅವರ ಜೊತೆಗಿನ ಫೋಟೋವನ್ನು ಫೇಸ್ಬುಕ್ನಲ್ಲಿ ಶೇರ್ ಮಾಡಿದರು. ಈ ಎಲ್ಲ ಬೆಳವಣಿಗೆಗಳ ನಡುವೆಯೇ ಎಚ್.ಡಿ. ಕುಮಾರಸ್ವಾಮಿ ಅವರು ಮೊಟ್ಟ ಮೊದಲ ಬಾರಿಗೆ ಸುಮಲತಾ ಅಂಬರೀಶ್ ಅವರ ಬಗ್ಗೆ ಮಾತನಾಡಿದ್ದಾರೆ. ಯಾವುದೇ ರೀತಿಯ ಮುನಿಸಿಲ್ಲ, ಅವಶ್ಯಕತೆ ಬಿದ್ದರೆ ಭೇಟಿ ಆಗ್ತೇವೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಮುಂದೆ ಜಾಯಿಂಟ್ ಆಗಿ ಕೆಲಸ ಮಾಡಬೇಕಲ್ಲ, ಅದಕ್ಕೆ ಹಲವಾರು ವಿಷಯಗಳು ಚರ್ಚೆ ಮಾಡಿಲ್ಲ. ಯಾವುದೋ ಎರಡು ಕ್ಷೇತ್ರದ ಬಗ್ಗೆ ಚರ್ಚೆ, ಎಲ್ಲರೂ ಭೇಟಿ ಮಾಡ್ತಾರೆ. ಈಗ ಅಂಥ ಸಮಯ ಬಂದು ಸುಮಲತಾ ಅವ್ರನ್ನೂ ಭೇಟಿ ಮಾಡ್ತೀನಿ. ಅವರು ಬಿ ಜೆ ಪಿನಲ್ಲೇ ಮುಂದುವರಿಯೋದಾದರೆ, ಬಿ ಜೆ ಪಿಯ ಪರವಾಗಿ ಅವರಿದ್ದರೆ ಅವ್ರನ್ನೂ ಭೇಟಿ ಮಾಡ್ತೀನಿ. ಏನು ನಾವೇನು ಇಲ್ಲಿ ಇಂಥ ಕ್ಷೇತ್ರದಿಂದ ನಾವು ನಿಲ್ತೀವಿ ಅಂತ ಹೇಳಿದ್ದೇವ, ಇಲ್ಲ ಇಂಥವ್ರಿಗೆ ತೊಂದರೆ ಕೊಟ್ಟು ನಿಲ್ಲಬೇಕು ಅಂತ ಇದ್ದೇವ, ಯಾವುದೂ ಇನ್ನೂ ನಾವು ಚರ್ಚೆನೇ ಮಾಡಿಲ್ಲ. ಇವೆಲ್ಲ ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥದ್ದು. ಈಗ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷದಲ್ಲಿರ್ತಕ್ಕಂಥವ್ರು ನಾವು ಒಟ್ಟಾಗಿ ಒಂದು ಸೌಹಾರ್ದತೆಯಿಂದ ಏನು ಕೆಲಸ ಮಾಡಬೇಕು, ಎಲ್ಲರ ಜೊತೆ ಕೂತು ಚರ್ಚೆ ಮಾಡೋಣಂತೆ. ಸಿ.ಟಿ. ರವಿ ಅವರು ಭೇಟಿಯಾಗಿದ್ರು. ಮುಂದೆ ಜಾಯಿಂಟ್ ಆಗಿ ಕೆಲಸ ಮಾಡಬೇಕಲ್ಲ, ಅದಕ್ಕೆ ಹಲವಾರು ವಿಷಯಗಳು ಚರ್ಚೆ ಮಾಡಿಲ್ಲ. ಯಾವುದೋ ಎರಡು ಕ್ಷೇತ್ರದ ಬಗ್ಗೆ ಚರ್ಚೆ, ಎಲ್ಲರೂ ಭೇಟಿ ಮಾಡ್ತಾರೆ. ಈಗ ಅಂಥ ಸಮಯ ಬಂದು ಸುಮಲತಾ ಅವ್ರನ್ನೂ ಭೇಟಿ ಮಾಡ್ತೀನಿ. ಅವರು ಬಿ ಜೆ ಪಿನಲ್ಲೇ ಮುಂದುವರಿಯೋದಾದರೆ, ಬಿ ಜೆ ಪಿಯ ಪರವಾಗಿ ಅವರಿದ್ದರೆ ಅವ್ರನ್ನೂ ಭೇಟಿ ಮಾಡ್ತೀನಿ. ಏನು ನಾವೇನು ಇಲ್ಲಿ ಇಂಥ ಕ್ಷೇತ್ರದಿಂದ ನಾವು ನಿಲ್ತೀವಿ ಅಂತ ಹೇಳಿದ್ದೇವ, ಇಲ್ಲ ಇಂಥವ್ರಿಗೆ ತೊಂದರೆ ಕೊಟ್ಟು ನಿಲ್ಲಬೇಕು ಅಂತ ಇದ್ದೇವ, ಯಾವುದೂ ಇನ್ನೂ ನಾವು ಚರ್ಚೆನೇ ಮಾಡಿಲ್ಲ. ಇವೆಲ್ಲ ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥದ್ದು. ಈಗ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷದಲ್ಲಿರ್ತಕ್ಕಂಥವ್ರು ನಾವು ಒಟ್ಟಾಗಿ ಒಂದು ಸೌಹಾರ್ದತೆಯಿಂದ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, 2019 ಲೋಕಸಮರದ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ, ಸೋಲ್ತಾರೆ. ಆಗಿನಿಂದಲೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಸುಮಲತಾ ಅಂಬರೀಶ್ ಅವರು ಅಂದರೆ ಎಣ್ಣೆ ಸೀಗೆಕಾಯಿ ಅನ್ನುವಂತಹ ಪರಿಸ್ಥಿತಿ ಇತ್ತು. ಈಗ ಸಂಸದರ ಬಗ್ಗೆ, ಅದರಲ್ಲೂ ಪ್ರಮುಖವಾಗಿ ಸುಮಲತಾ ಅಂಬರೀಶ್ ಅವರ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಈ ಹೇಳಿಕೆ ಅವರಿಬ್ಬರ ನಡುವಿನ ಮುನಿಸನ್ನ ಶಮನ ಮಾಡ್ತು ಅನ್ನುವಂತಹ ಸೂಚನೆನ ಹೇಗೆ ಅಂತ ಹೇಳಿ ಶ್ರೀನಿವಾಸ್. ಪ್ರೇಮ್, ರಾಜಕಾರಣದಲ್ಲಿ ಯಾರು ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ ಅನ್ನುವಂಥದ್ದು ಬಹುಶಃ ಇವತ್ತಿನ ಕುಮಾರಸ್ವಾಮಿ ಅವರ ಹೇಳಿಕೆಯಿಂದ ಗೊತ್ತಾಗ್ತಿದೆ ಅಂತ ಅನ್ಸುತ್ತೆ. ನೀವು ಹೇಳಿದಾಗೆ 2019 ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸುಮಲತಾ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದ್ರು. ಅಂದಿನಿಂದ ಇಲ್ಲಿವರೆಗೂ ಸುಮಲತಾ ಅಂಬರೀಶ್ ಮತ್ತೆ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯಾದಂತಹ ರಾಜಕೀಯ ಕಂದಕಗಳು ದೊಡ್ಡ ಮಟ್ಟದಲ್ಲಿ ಇದೆ. ಆದ್ರೆ ಬದಲಾದ ಕಾಲಘಟ್ಟದಲ್ಲಿ ಜೆಡಿಎಸ್ ಈಗ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದೆ. ಬಿಜೆಪಿಗೆ ಸುಮಲತಾ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಹಿರಂಗವಾಗಿ ಬೆಂಬಲವನ್ನ ಘೋಷಣೆ ಮಾಡಿದ್ರು, ಬಿಜೆಪಿ ಜೊತೆ ಇರ್ತೀನಿ ಅಂತ ಹೇಳಿದ್ರು. ಆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಜೆಡಿಎಸ್ ಕೂಡ ಬಿಜೆಪಿ ಜೊತೆ ಇರೋದ್ರಿಂದ ಮುಂದಿನ ರಾಜಕೀಯವಾಗಿ ಅನುಕೂಲ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಹೇಳಿಕೆಗಳು ಇವತ್ತು ಬರ್ತಿರುವಂತದ್ದು. ಹಾಗಾಗಿನೇ ನಿನ್ನೆಯಷ್ಟೇ ಸಚ್ಚಿದಾನಂದರು, ಸುಮಲತಾ ಅವರ ಆಪ್ತರು ಸಚ್ಚಿದಾನಂದರು ಕೂಡ ಭೇಟಿಯಾಗಿರುವಂತಹ ಫೋಟೋಗಳನ್ನು ಹಾಕೊಂಡಿದ್ರು. ಸೊ ಇವತ್ತು ಸ್ವತಃ ಕುಮಾರಸ್ವಾಮಿ ಅವರು ಅವಶ್ಯಕತೆ ಬಿದ್ರೆ ನಾನೇ ಸುಮಲತಾ ಅವರ ಬಳಿ ಚರ್ಚೆ ಮಾಡ್ತೀನಿ ಅನ್ನುವ ಮೂಲಕ ಅವರ ಅಜೆಂಡಾ ಇರುವಂತದ್ದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸುವಂತದ್ದು. ಹಾಗಾಗಿ ಕಾಂಗ್ರೆಸ್ ಸೋಲಿಸುವಂತ ನಿಟ್ಟಿನಲ್ಲಿ ಹಳೆಯ ದ್ವೇಷವನ್ನೆಲ್ಲ ಮರೆತು ಒಟ್ಟಾಗಿ ಹೋಗುವಂತಹ ಮಾತುಗಳನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನೊಂದು ವಿಚಾರ, ಯಾವುದೇ ಕ್ಷೇತ್ರಗಳು ಕೂಡ ಇನ್ನು ಫೈನಲ್ ಆಗಿಲ್ಲ, ಇಂಥದೇ ಕ್ಷೇತ್ರ ಬೇಕು ಅಂತ ನಾವು ಬಿಜೆಪಿ ಹೈಕಮಾಂಡ್ ಅನ್ನ ಕೇಳಿಲ್ಲ. ಹಾಗಾಗಿ ಚರ್ಚೆಯ ಹಂತದಲ್ಲಿ ಇರೋದ್ರಿಂದ ಈ ರೀತಿಯಾದಂತಹ ಮುನಿಸಿಗಳಿಂದ ಯಾವುದೂ ವರ್ಕೌಟ್ ಆಗಲ್ಲ, ಮಾತುಕತೆಯ ಮೂಲಕ ಎಲ್ಲವೂ ಬಗೆಹರಿಸಿಕೊಳ್ಳಬಹುದು ಅನ್ನುವಂತಹ ದಾಟಿಯಲ್ಲಿ ಕುಮಾರಸ್ವಾಮಿ ಅವರು ಹೇಳಿರೋದ್ರಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಇಬ್ಬರ ನಡೆ ಇರುವಂತಹ ಕಂದಕಗಳು ಸರಿ ಹೋಗಬಹುದು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲವೂ ಹೊಂದಾಣಿಕೆ ಹಾಕೊಂಡು ಬಿಜೆಪಿ ಪರವಾಗಿ
ರಾಜಕೀಯವಾಗಿ ಅಥವಾ ಜೆಡಿಎಸ್ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಿರೋದ್ರಿಂದ ಸೊ ರಾಜಕೀಯವಾಗಿ ಒಟ್ಟಿಗೆ ಕೆಲಸ ಮಾಡುವಂತಹ ಸಾಧ್ಯತೆಗಳಿದಾವೆ. ಅದತ್ತು ಒಂದಂತೂ ಸತ್ಯ, ಕುಮಾರಸ್ವಾಮಿ ಅವರು ಮುಕ್ತವಾಗಿ ಹೇಳಿದ್ದಾರೆ, ಆ ಅವಶ್ಯಕತೆ ಬಿದ್ದರೆ ನಾನು ಸುಮಲತಾ ಅವರ ಜೊತೆ ಮಾತನಾಡ್ತೀನಿ ಅಂತ ಹೇಳಿರೋ ಮೂಲಕ ಇವರ ಮಧ್ಯೆ ಇರುವಂತಹ ಕಂದಕಗಳು ಬಹುಶಃ ಲೋಕಸಭಾ ಚುನಾವಣೆ ಹೊತ್ತಿಗೆ ಮೈತ್ರಿಯ ವಿಚಾರವಾಗಿ ಆದ್ರೂ ಕೂಡ ಹೊಂದಾಣಿಕೆ ಆಗ್ಬಹುದು, ಎಲ್ಲವೂ ಸರಿ ಹೋಗ್ಬೋದು ಅಂತ ಕುಮಾರಸ್ವಾಮಿ ಅವರ ಮಾತಿಂದ ಅನ್ಸುತ್ತೆ. ಪ್ರೇಮ್, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. 2019 ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಬಯಸಿರ್ತಾರೆ ಸುಮಲತಾ ಅಂಬರೀಶ್ ಅವರು, ಬಟ್ ಟಿಕೆಟ್ ಸಿಗೋದಿಲ್ಲ. ಅದಾದ ಮೇಲೆ ಸ್ವಾಭಿಮಾನದ ಕಹಳೆ ಊದಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಗೆಲುವನ್ನು ಸಾಧಿಸ್ತಾರೆ. ಈಗ ಶತ್ರುವಿನ ಶತ್ರು ಮಿತ್ರ ಅನ್ನುವಂತಹ ಕಾನ್ಸೆಪ್ಟ್ ಮಂಡ್ಯದಲ್ಲಿ ಅಪ್ಲೈ ಆಗುತ್ತಾ ಅನ್ನುವಂತಹ ಪ್ರಶ್ನೆ.